ಈಗ ನಾವು ಒಂದು ದಿನವೂ ಕಾಯೋದಿಲ್ಲ. ಒಂದು ಭಾರತ ನಮ್ಮ ಮಾತನ್ನ ಕೇಳಬೇಕು, ಇಲ್ಲವೇ ನಮ್ಮ ಕ್ರಮವನ್ನ ಎದುರಿಸಲು ಸಿದ್ಧವಾಗಲಿ. ಹೌದು, ಇದೇ ದಾಟಿಯಲ್ಲಿ ಭಾರತ ವಿರೋಧಿ ಬಾಂಗ್ಲಾದೇಶದ ಪಕ್ಷವಾದ ಜಮಾತ್ ಎ ಇಸ್ಲಾಮಿಕ್ ನಾಯಕ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ. ಅಷ್ಟಕ್ಕೂ ಈ ಬೆದರಿಕೆ ಯಾಕೆ ನೀಡಿದ್ರು? ಭಾರತವು ಬಾಂಗ್ಲಾದೇಶದ ರೋಹಿಂಗ್ಯಾಗಳನ್ನ ತನ್ನ ದೇಶದಿಂದ ಹೊರಹಾಕ್ತಿದೆ. ಇದಕ್ಕಾಗಿಯೇ ಸೇಡಿನ ರೂಪದಲ್ಲಿ ಬಾಂಗ್ಲಾದೇಶದ ರಾಜಕೀಯ ನಾಯಕರು ಶೇಖ್ ಹಸೀನಾ ಅವರನ್ನ ಮರಳಿ ಒಪ್ಪಿಸುವಂತೆ ಈಗ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ಬಾಂಗ್ಲಾದೇಶದ ಹೊಸ ಸರ್ಕಾರವು ಶೇಖ್ ಹಸೀನಾ ವಿರುದ್ಧ 285 ವಿದ್ಯಾರ್ಥಿಗಳ ಕೊಲೆ ಮತ್ತು ದೇಶದ್ರೋಹದ ಆರೋಪಗಳನ್ನು ಹೊರಿಸಿದೆ. ಇದಕ್ಕಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಆಗಬಹುದು. ಈಗ ಇದೇ ವಿಚಾರಣೆಯನ್ನ ಪೂರ್ಣಗೊಳಿಸಲು ಬಾಂಗ್ಲಾದೇಶದ ಜಮಾತ್ ಎ ಇಸ್ಲಾಮಿಕ್ ಪಕ್ಷವು ಭಾರತ ಸರ್ಕಾರ ಶೇಖ್ ಹಸೀನಾ ಅವರನ್ನ ಎಲ್ಲೇ ಬಚ್ಚಿಟ್ಟಿದ್ರು ತಕ್ಷಣವೇ ನಮಗೆ ಹಸ್ತಾಂತರಿಸಬೇಕು, ಇಲ್ಲದೇ ಇದ್ರೆ ನಾವು ಕ್ರಮ ಕೈಗೊಂಡು ಅವರನ್ನ ಭಾರತದಿಂದ ಬಾಂಗ್ಲಾದೇಶಕ್ಕೆ ಎಳೆದೊಯ್ಯುತ್ತೇವೆ ಎಂದು ಭಾರತಕ್ಕೆ ಎಚ್ಚರಿಕೆ ನೀಡಿದೆ. ಹೌದು, ಜಮಾತ್ ಎ ಇಸ್ಲಾಮಿ ಪಕ್ಷದ ನಾಯಕ ಮೊಹಮ್ಮದ್ ಸಿದ್ದಕಿ ಸರಿಯಾಗಿ ಇದೇ ಪದಗಳನ್ನ ಬಳಸಿದ್ದಾರೆ. ಮೊಹಮ್ಮದ್ ಅವರ ಪ್ರಕಾರ ಒಂದೆಡೆ ಭಾರತವು ಈಗಾಗಲೇ ರೋಹಿಂಗ್ಯಾಗಳನ್ನ ಬಲವಂತವಾಗಿ ಹೊರಹಾಕುವ ಮೂಲಕ ನಮ್ಮ ಮುಗ್ಧ ಬಾಂಗ್ಲಾದೇಶಿ ಜನರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಮತ್ತೊಂದೆಡೆ ಬಾಂಗ್ಲಾದೇಶಿ ವಿದ್ಯಾರ್ಥಿಗಳ ಹಂತಕಿಗೆ ತನ್ನ ದೇಶದಲ್ಲಿ ಆಶ್ರಯ ನೀಡುವ ಮೂಲಕ ಅದಕ್ಕಿಂತಲೂ ದೊಡ್ಡ ಪಾಪವನ್ನ ಮಾಡ್ತಿದೆ. ಇಂದು ಶೇಖ್ ಹಸೀನಾ ಭಾರತದಲ್ಲಿ ನೆಲೆಸಿ 655 ದಿನಗಳು ಕಳೆದಿವೆ. ಇಷ್ಟು ದಿನಗಳಲ್ಲಿ ನಾವು ಹಸೀನಾ ಅವರನ್ನ ಮರಳಿ ಒಪ್ಪಿಸುವಂತೆ ಭಾರತಕ್ಕೆ ಹಲವು ಬಾರಿ ಹೇಳಿದ್ದೀವಿ. ಆದ್ರೆ ಭಾರತ ನಮ್ಮ ಯಾವುದೇ ಮನವಿಗೆ ಸ್ಪಂದಿಸಿಲ್ಲ. ಆದ್ರೆ ಈಗ ಇದು ಸಹನೆಯ ಗೆರೆ ದಾಟುತ್ತಿದೆ. ಶೇಖ್ ಹಸೀನಾ ಭಾರತದಲ್ಲಿ ಇದ್ಕೊಂಡು ನಮ್ಗೆ ಬೈತಿದ್ದಾರೆ ಮತ್ತು ಭಾರತ ಅವ್ರಿಗೆ ಬಹಿರಂಗವಾಗಿ ಆಶ್ರಯ ನೀಡ್ತಾ ಇದೆ. ಇದನ್ನ ನಾವು ಸಹಿಸೋದಿಲ್ಲ. ವಾಸ್ತವವಾಗಿ ಇತ್ತೀಚೆಗೆ ಶೇಖ್ ಹಸೀನಾ ಅವರು ನಾನು ಶೀಘ್ರದಲ್ಲೇ ಬಾಂಗ್ಲಾದೇಶಕ್ಕೆ ಮರಳಲಿದ್ದೇನೆ ಹಾಗೂ ತಾರಿಕ್ ರೆಹಮಾನ್ ಮತ್ತು ಜಮಾತ್ ಎ ಇಸ್ಲಾಮಿ ಪಕ್ಷವನ್ನು ಹೊರಹಾಕಿ ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ನನ್ನ ಅಧಿಕಾರವನ್ನು ಸ್ಥಾಪಿಸ್ತೇನೆ, ಅದಕ್ಕಾಗಿ ನಾನು ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೇನೆ ಎಂದು ಹೇಳಿದ್ರು. ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿ ತಮಗೆ ಮರಣದಂಡನೆ ವಿಧಿಸಿದ್ರು. ತಾವು ಈ ಸುಳ್ಳು ವಿಚಾರಣೆಗಳಿಗೆ ಹೆದರೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಹಸೀನಾ ಅವರು ನಾನು ಭಾರತದ ಆಶ್ರಯದಲ್ಲಿ ಇರೋವರೆಗೂ ನನ್ನನ್ನ ಯಾರು ಮುಟ್ಟಲು ಸಾಧ್ಯವಿಲ್ಲ. ಭಾರತದ ಸಹಾಯದಿಂದಲೇ ನಾನು ಕಳೆದುಕೊಂಡ ನನ್ನ ಅಧಿಕಾರವನ್ನ ಮತ್ತೆ ಪಡೆದುಕೊಳ್ತೀನಿ ಎಂದಿದ್ದಾರೆ. ಆದಾಗ್ಯೂ ಸಿದ್ದಕಿ ನಾನು ಹಸೀನಾ ಅವರನ್ನ ಭಾರತದಿಂದ ಬಾಂಗ್ಲಾದೇಶಕ್ಕೆ ಎಳೆದುಕೊಂಡು ಬರ್ತೀನಿ, ಭಾರತ ನನ್ನನ್ನ ಹೇಗೆ ತಡೆಯುತ್ತದೆ ಎಂದು ನೋಡ್ತೇನೆ ಎಂದು ಹೇಳ್ತಿದ್ದಾರೆ. ಇಡೀ ವಿಷಯದ ಕುರಿತು ಭಾರತದ ವಿದೇಶಾಂಗ ಸಚಿವಾಲಯವು ಕೇವಲ ಮೊಹಮ್ಮದ್ ಸಿದ್ದಕಿ ಹೇಳುತ್ತಾನೆ ಎಂದ ಮಾತ್ರಕ್ಕೆ ನಾವು ಶೇಖ್ ಹಸೀನಾ ಅವರನ್ನ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಹಸೀನಾ ಸದ್ಯಕ್ಕೆ ಭಾರತದ ಆಶ್ರಯದಲ್ಲಿದ್ದಾರೆ ಮತ್ತು ಅವರು ಭಾರತದ ಹಳೆಯ ಸ್ನೇಹಿತೆಯೂ ಹೌದು. ಹಸೀನಾ ಅವರನ್ನ ಮರಳಿ ಬಾಂಗ್ಲಾದೇಶಕ್ಕೆ ಕಳುಹಿಸಲು ಯೋಗ್ಯವಾದ ಯಾವುದೇ ಬಲವಾದ ಪುರಾವೆಗಳನ್ನ ಬಾಂಗ್ಲಾದೇಶ ಇದುವರೆಗೆ ಭಾರತದ ಮುಂದೆ ಮಂಡಿಸಿಲ್ಲ. ಅಲ್ಲದೆ ಇಂಟರ್ನ್ಯಾಷನಲ್ ಕ್ರೈಮ್ ಟ್ರಿಬ್ಯುನಲ್ ಬ್ಯೂರೋಗೂ ಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ. ಹೀಗಾಗಿ ಭಾರತ ಅದರ ಮಾತನ್ನ ಕೇಳುವ ಅಗತ್ಯವಿಲ್ಲ. ಆದ್ದರಿಂದ ಸದ್ಯಕ್ಕಂತೂ ಹಸೀನಾ ಎಲ್ಲಿಗೂ ಹೋಗೋದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಈಗ ನೀವು ಹೇಳಿ, ಭಾರತದ ಈ ನಿರ್ಧಾರವನ್ನ ನೀವು ಒಪ್ಪುತ್ತೀರಾ ಅಥವಾ ಮೊಹಮ್ಮದ್ ಸಿದ್ದಕಿಯ ಬೆದರಿಕೆಯಂತೆ ನಾವು ಹಸೀನಾ ಅವರನ್ನ ಬಾಂಗ್ಲಾದೇಶಕ್ಕೆ ಮರಳಿ ಕಳಿಸಬೇಕೆ? ನಿಮ್ಗೆ ಯಾವುದು ಸರಿ ಅನ್ಸುತ್ತದೆ? ಕೆಳಗಡೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಏಡಿ ಎಂಬುದು ಒಂದು ಕಡಲ ಜೀವಿಯಾಗಿದೆ. ಇವುಗಳ ಬಗ್ಗೆ ಒಂದು ಮಾತು ತುಂಬಾನೇ ಪ್ರಸಿದ್ಧವಾಗಿದೆ. ಅದೇನಂದ್ರೆ, ನೀವು ಇವುಗಳನ್ನ ಎತ್ತಿ ಬಕೆಟ್ಗೆ ಹಾಕಿದ್ರೆ ಇವು ಬಕೆಟ್ನಿಂದ ಅತ್ಯಂತ ಸುಲಭವಾಗಿ ಹೊರಬರಬಹುದು, ಆದ್ರೆ ಎಂದಿಗೂ ಹೊರಬರಲು ಸಾಧ್ಯವೇ ಆಗುವುದಿಲ್ಲ. ಕಾರಣ ಯಾರಾದ್ರೂ ಇವುಗಳನ್ನ ತಡೆಯುತ್ತಾರೆ ಎಂದಾಗಲಿ ಅಥವಾ ಇವುಗಳಿಗೆ ಬಕೆಟ್ನ ಮೇಲ್ಭಾಗದವರೆಗೆ ತಲುಪಲು ಸಾಧ್ಯವಾಗುವುದಿಲ್ಲ ಎಂದಾಗಲಿ ಅಲ್ಲ. ವಾಸ್ತವವಾಗಿ ಇದರ ಹಿಂದಿರುವ ಕಾರಣವೇನೆಂದ್ರೆ, ಮತ್ತೊಂದು ಏಡಿ ಮೇಲಕ್ಕೆ ಹತ್ತುತ್ತಿರುವ ಮತ್ತು ಬಕೆಟ್ನಿಂದ ಹೊರಬರಲು ಪ್ರಯತ್ನಿಸುತ್ತಿರುವ ಮೊದಲ ಏಡಿಯನ್ನ ಮತ್ತೊಂದು ಏಡಿಯು ಕೆಳಕ್ಕೆ ಎಳೆದು ಮತ್ತೆ ಬಕೆಟ್ನ ತಳಕ್ಕೆ ತರುತ್ತದೆ ಮತ್ತು ಒಂದು ವೇಳೆ ಅದು ಸ್ವತಃ ಮೇಲಕ್ಕೆ ಹತ್ತಲು ಪ್ರಯತ್ನಿಸಿದ್ರೆ ಮೊದಲನೆಯ ಏಡಿಯು ಅದರೊಂದಿಗೆ ಅದನ್ನೇ ಮಾಡುತ್ತದೆ. ಅಂದರೆ ಏಡಿಯ ಶತ್ರು ಮತ್ಯಾರೂ ಅಲ್ಲ, ಅದು ಸ್ವತಃ ಏಡಿ ಆಗಿರುತ್ತೆ. ಇದೇ ರೀತಿ ಭಾರತೀಯ ಶತ್ರು ಮತ್ಯಾರೂ ಅಲ್ಲ, ನಾವೇ ಭಾರತೀಯರಾಗಿದ್ದೀವಿ ಮತ್ತು ಇಂದಿನ ಸುದ್ದಿಯು ಈ ಮಾತನ್ನ ಸಾಬೀತುಪಡಿಸುತ್ತೆ. ವಾಸ್ತವವಾಗಿ ನಡೆದಿದ್ದು ಏನಂದ್ರೆ, ಭಾರತದಲ್ಲಿ ಆಯುಧಗಳನ್ನ ತಯಾರಿಸುವ ಒಂದು ಖಾಸಗಿ ಕಂಪನಿ ಇದೆ. ಅದರ ಹೆಸರು ನೈಬ್ ಲಿಮಿಟೆಡ್. ಕೆಲವು ದಿನಗಳ ಹಿಂದೆ ಅಷ್ಟೇ ಸುದ್ದಿಯೊಂದು ಬಂದಿತ್ತು. ಈ ಕಂಪನಿಯು ಸೂರ್ಯಾಸ್ತ್ರ ಹೆಸರಿನ ರಾಕೆಟ್ ಲಾಂಚರ್ ಒಂದನ್ನು ತಯಾರಿಸಿದೆ ಎಂದು. ಅದರ ಪರೀಕ್ಷೆಯೂ ನಡೆದಿದೆ ಮತ್ತು ಆ ಪರೀಕ್ಷೆಯು ಯಶಸ್ವಿಯಾಗಿದೆ. ಭಾರತದ ಪ್ರತಿಯೊಂದು ವರ್ಗದಲ್ಲೂ ಈ ಕಂಪನಿಯ ಬಗ್ಗೆ ಭಾರಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇವರು ನಿಜಕ್ಕೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇವರು ಸೂರ್ಯಾಸ್ತ್ರ ರೂಪದಲ್ಲಿ ಕೇವಲ ಒಂದು ಅತ್ಯುತ್ತಮ ಆಯುಧವನ್ನು ತಯಾರಿಸಿದ್ದು ಮಾತ್ರವಲ್ಲದೆ ಅದನ್ನು ಅತ್ಯಂತ ವೇಗವಾಗಿಯೂ ತಯಾರಿಸಿದ್ದಾರೆ. ಇಂತಹ ವೇಗದ ಕೆಲಸ ಇದುವರೆಗೆ ಭಾರತದಲ್ಲಿ ಆಗುತ್ತಿರಲಿಲ್ಲ. ಆದ್ರೆ ಇದು ಇನ್ನೂ ಕೆಲವು ಜನರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ.
ಇಂದು ಇದೇ ಕಂಪನಿಯಾದ ನೈಬ್ ಲಿಮಿಟೆಡ್ ಮತ್ತೊಂದು ಆಯುಧ ಪರೀಕ್ಷೆಯನ್ನ ನಡೆಸಿದೆ. ಅದರ ಹೆಸರು ವಾಯು ಅಸ್ತ್ರ. ಹೌದು, ಇವರು ವಾಯು ಅಸ್ತ್ರ 1ರ ಪರೀಕ್ಷೆಯನ್ನ ನಡೆಸಿದ್ದಾರೆ ಮತ್ತು ಈ ಪರೀಕ್ಷೆಯೂ ಸಹ ಅತ್ಯಂತ ಅದ್ಭುತವಾಗಿದೆ. ಈ ಆಯುಧದ ಅತ್ಯಂತ ವಿಶೇಷವಾದ ವಿಷಯವೇನೆಂದ್ರೆ ವಾಯು ಅಸ್ತ್ರದ ಪರೀಕ್ಷೆ ಯಶಸ್ವಿ ಆಗುತ್ತಿದ್ದಂತೆ ಇದು ತನ್ನ ವಿಭಾಗದಲ್ಲೇ ಅತ್ಯುತ್ತಮ ಆಯುಧವಾಗಿ ಹೊರಹೊಮ್ಮಿದೆ. ಹೌದು, ಈ ವಿಭಾಗದ ಬೇರೆ ಯಾವುದೇ ಶಸ್ತ್ರಾಸ್ತ್ರ ವ್ಯವಸ್ಥೆಯು ಮಾಡಲಾಗದಂತಹ ಕೆಲಸಗಳನ್ನ ಇದು ಮಾಡಬಲ್ಲದು. ಆದ್ರೆ ಇದ್ರ ಬಗ್ಗೆ ಪ್ರಶಂಸೆ ವ್ಯಕ್ತವಾಗುವ ಬದಲು ಈ ಕಂಪನಿಯು ಟೀಕೆಗಳನ್ನ ಹೆದರಿಸಬೇಕಾಗಿ ಬಂದಿದೆ. ಭಾರತವು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಆತ್ಮ ನಿರ್ಭರವಾಗಬೇಕು ಎಂದು ಹೇಳುವ ಅದೇ ಜನರು ಭಾರತದ ಈ ಹೊಸ ಆಯುಧಗಳಾದ ವಾಯು ಅಸ್ತ್ರ ಮತ್ತು ಸೂರ್ಯಾಸ್ತ್ರಗಳನ್ನ ನಿಂದಿಸ್ತಾ ಇದ್ದಾರೆ. ಈಗ ನೀವು ಕೇಳಬಹುದು ಹೀಗೇಕೆ ಎಂದು. ಯಾಕಂದ್ರೆ ಹೀಗೆ ಮಾಡುವುದರಿಂದ ನಾವು ಆತ್ಮನಿರ್ಭರವಾಗೋದಿಲ್ಲ, ಬದಲಿಗೆ ಇಸ್ರೇಲ್ ಮೇಲೆ ನಿರ್ಭರವಾಗುತ್ತೇವೆ ಎಂಬುದು ಅವರ ಆರೋಪವಾಗಿದೆ. ವಾಸ್ತವವಾಗಿ ಆಗುತ್ತಿರೋದು ಏನಂದ್ರೆ ಭಾರತದ ಸಣ್ಣ ಕಂಪನಿಗಳಾದ ನೈಬ್ ಇರ್ಲಿ ಅಥವಾ ಇತರ ಕಂಪನಿಗಳಾಗಿರ್ಲಿ, ಇವೆಲ್ಲವೂ ಇಸ್ರೇಲ್ ಜೊತೆಗಿನ ಸಹಯೋಗದಲ್ಲಿ ವಾಯುಅಸ್ತ್ರ ಮತ್ತು ಸೂರ್ಯಾಸ್ತ್ರಗಳನ್ನ ತಯಾರಿಸುತ್ತಿವೆ. ಭಾರತ ಸರ್ಕಾರವು ಇಸ್ರೇಲ್ ಜೊತೆಗೆ ಹಲವಾರು ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಅದೇ ಒಪ್ಪಂದಗಳ ಅಡಿಯಲ್ಲಿ ಅದಾನಿ ಕಂಪನಿಯಾಗಲಿ, ನೈಬ್ ಆಗಲಿ ಅಥವಾ ಟಾಟಾ ಆಗಲಿ, ಇವೆಲ್ಲವೂ ಇಸ್ರೇಲ್ ಹಂಚಿಕೊಳ್ಳುತ್ತಿರುವ ತಂತ್ರಜ್ಞಾನವನ್ನು ಆಧಾರವಾಗಿಟ್ಕೊಂಡು ಹೊಸ ಹೊಸ ಆಯುಧಗಳನ್ನು ತಯಾರಿಸುತ್ತಿದೆ. ನಾವು ತಯಾರಿಸಿದ ಸೂರ್ಯಾಸ್ತ್ರವೂ ಹೌದು ಮತ್ತು ಈಗ ತಯಾರಿಸುತ್ತಿರುವ ವಾಯು ಅಸ್ತ್ರವೂ ಹೌದು. ಇವೆರಡೂ ಇಸ್ರೇಲಿ ತಂತ್ರಜ್ಞಾನದ ಆಧಾರದ ಮೇಲೆಯೇ ಇವೆ. ಆದ್ರೆ ಜನರ ವಾದವೇನೆಂದ್ರೆ ಈ ಕಂಪನಿಗಳು ತಪ್ಪು ಮಾಡುತ್ತಿವೆ. ಇವು ಸಂಪೂರ್ಣ ಕೆಲಸವನ್ನ ಮೊದಲಿನಿಂದ ಸ್ವತಃ ತಾವೇ ಮಾಡಬೇಕು. ಬೇರೆ ದೇಶಗಳ ತಂತ್ರಜ್ಞಾನವನ್ನ ತೆಗೆದುಕೊಳ್ಳುವುದು ತಪ್ಪು ಎಂದು ಹೇಳ್ತಿವೆ. ಆದ್ರೆ ಇದೇ ಜನರು $43 ಬಿಲಿಯನ್ ರಫೇಲ್ ಒಪ್ಪಂದವನ್ನ ಖರೀದಿಸುವ ಪರವಾಗಿದ್ದಾರೆ. ರಫೇಲ್ಗಾಗಿ ನಮ್ಗೆ ಸೋರ್ಸ್ ಕೋಡ್ ಸಿಗದೇ ಇದ್ರೂ ಪರವಾಗಿಲ್ಲ, ಅದರ ತಂತ್ರಜ್ಞಾನ ಸಿಗದಿದ್ರು ಇವರಿಗೆ ಯಾವುದೇ ವ್ಯತ್ಯಾಸವಾಗೋದಿಲ್ಲ. ಇವರಿಗೆ ಕೇವಲ ನಾವು 43 ಬಿಲಿಯನ್ ಡೀಲ್ ರಫೇಲ್ ಖರೀದಿಸಬೇಕು, ಕೆಲವು ಬಿಲಿಯನ್ ಡೀಲ್ F-35 ಖರೀದಿಸಬೇಕು ಮತ್ತು ರಷ್ಯಾದಿಂದ ಸುಖೋಯ್ 57 ಅನ್ನು ಖರೀದಿಸಬೇಕು ಅಷ್ಟೇ. ಅಂದರೆ ನಾವು ಪ್ರಪಂಚದ ಇತರ ದೇಶಗಳಿಂದ ಸಿದ್ಧ ಆಯುಧಗಳನ್ನ ಖರೀದಿಸಬೇಕು. ಆದ್ರೆ ಭಾರತೀಯ ಕಂಪನಿಗಳು ಇಸ್ರೇಲ್ನಿಂದ ತಂತ್ರಜ್ಞಾನವನ್ನ ಪಡೆಯಬಾರದು ಎಂಬುದು ಇವರ ಆಶಯವಾಗಿದೆ. ಇಸ್ರೇಲ್ ಅಂದ್ರೆ ಇವರಿಗೆ ಯಾಕೆ ಅಷ್ಟೊಂದು ಅಲರ್ಜಿ ಗೊತ್ತಿಲ್ಲ. ಕೆಲವು ದಿನಗಳ ಹಿಂದೆ ನಾವು ಮಾಡಿದ ಸೂರ್ಯಾಸ್ತ್ರದ ವಿಡಿಯೋದಲ್ಲಿ ಕೆಲವರು ನೀವು ಇದನ್ನ HAL ಜೊತೆಗೆ ಹೋಲಿಸ್ತಾ ಇದ್ದೀರಿ, HAL ಎಲ್ಲವನ್ನ ಸ್ವತಃ ತಾನೇ ತಯಾರಿಸುತ್ತದೆ, ಆದ್ರೆ ಈ ಕಂಪನಿಯು ಇಸ್ರೇಲ್ ತಂತ್ರಜ್ಞಾನದ ಮೇಲೆ ಆಯುಧಗಳನ್ನ ತಯಾರಿಸುತ್ತದೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಆದ್ರೆ ಆ ಜನರಿಗೆ ಯಾರು ತಾನೇ ಅರ್ಥ ಮಾಡಿಸಬೇಕು. HAL ಕಳೆದ 20 ವರ್ಷಗಳಿಂದ ಸುಖೋಯ್ 30 ತಯಾರಿಸುತ್ತಿರುವ ಕಂಪನಿಯಾಗಿದೆ. ಹೌದು, ಸುಖೋಯ್ 30 ಯುದ್ಧ ವಿಮಾನವನ್ನ HAL ತನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತದೆ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲಾ ತಂತ್ರಜ್ಞಾನವನ್ನ ರಷ್ಯಾ ನೀಡಿದೆ. ಆದ್ರೆ ಈ ಕಂಪನಿಯು ಎಷ್ಟು ಅಸಮರ್ಥವಾಗಿದೆ ಎಂದರೆ ರಷ್ಯಾ ನೀಡಿದ ಆ ಸುಖೋಯ್ ತಂತ್ರಜ್ಞಾನವನ್ನ ತಮ್ಮ ತೇಜಸ್ ವಿಮಾನದಲ್ಲೂ ಬಳಸಲು ಇವರಿಂದ ಸಾಧ್ಯವಾಗಲಿಲ್ಲ, ಅಥವಾ ಅದನ್ನ ಆಧಾರವಾಗಿಟ್ಕೊಂಡು ಸುಖೋಯ್ 30ನಂತಹ ಒಂದು ದೊಡ್ಡ ಯುದ್ಧ ವಿಮಾನವನ್ನ ಸ್ವತಃ ತಯಾರಿಸಲು ಇವರಿಂದ ಆಗ್ಲಿಲ್ಲ. ಮತ್ತೊಂದೆಡೆ ನಮ್ಮ ಈ ಸಣ್ಣ ಕಂಪನಿಗಳಾದ ನೈಬ್ ಇರ್ಲಿ, L&T ಇರ್ಲಿ ಅಥವಾ ದೊಡ್ಡ ಕಂಪನಿಗಳಾದ ಟಾಟಾ ಏವಿಯೇಷನ್ ಅಥವಾ ಅದಾನಿ ಇರ್ಲಿ, ಇವು ಕನಿಷ್ಠ ಬೇರೆ ದೇಶಗಳ ತಂತ್ರಜ್ಞಾನವನ್ನ ಪಡ್ಕೊಂಡು ತಮ್ಮದೇ ಆದ ಆಯುಧಗಳನ್ನಾದ್ರೂ ತಯಾರಿಸುತ್ತಿವೆ ಅಲ್ಲವೇ? ಯಾಕಂದ್ರೆ ನೋಡಿ, ಈ ಕಂಪನಿಗಳ ಬಳಿ ಅಷ್ಟೊಂದು ಹಣವಿಲ್ಲ. ನೈಬ್ ಕಂಪನಿಯ ಬಳಿ ಬಿಲಿಯನ್ ಗಟ್ಟಲೆ ಡಾಲರ್ ಇಲ್ಲ. ಅವರು $40 ಬಿಲಿಯನ್ ಖರ್ಚು ಮಾಡಿ ಶೂನ್ಯದಿಂದ ಪ್ರಾರಂಭಿಸಿ F-35 ನಂತಹ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲು ಸಾಧ್ಯವಿಲ್ಲ. ಇವು ಸಣ್ಣ ಕಂಪನಿಗಳು ಸಣ್ಣ ಆಯುಧಗಳಿಂದಲೇ ಇವುಗಳು ಆರಂಭಿಸಬೇಕು ಮತ್ತು ಸಣ್ಣ ಆಯುಧಗಳನ್ನು ಸಹ ಇವರು ಬೇರೆ ದೇಶಗಳಿಂದ ತಂತ್ರಜ್ಞಾನವನ್ನ ಪಡೆದೇ ತಯಾರಿಸಬೇಕಾಗುತ್ತೆ. ನಂತರ ಇವುಗಳನ್ನ ಮಾರಾಟ ಮಾಡಿ ಅದರಿಂದ ಬರುವ ಆದಾಯದಿಂದ ಇವರು ಮತ್ತೊಂದು ದಿನ ಎಲ್ಲ ಆಯುಧಗಳನ್ನ ಸ್ವತಃ ತಾವೇ ತಯಾರಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಇವುಗಳನ್ನ ಟೀಕಿಸುವ ಬದಲು ನಾವು ಇವುಗಳನ್ನ ಬೆಂಬಲಿಸುವುದು ಉತ್ತಮ. ಮತ್ತು ಅತ್ಯಂತ ಒಳ್ಳೆಯ ವಿಷಯವೇನೆಂದ್ರೆ ಈ ಎಲ್ಲಾ ಟೀಕೆಗಳ ನಡುವೆಯೂ ಭಾರತ ಸರ್ಕಾರದ ಎಲ್ಲಾ ನಾಯಕರು ಹಾಗೂ ಭಾರತೀಯ ಸೇನೆಯ ಎಲ್ಲಾ ಜನರಲ್ಗಳು ಈ ಕಂಪನಿಗಳನ್ನ ಪ್ರಶಂಸಿಸುತ್ತಿರುವುದು ಮಾತ್ರವಲ್ಲದೆ ಇವುಗಳನ್ನ ಖರೀದಿಸಲು ಪ್ರೋತ್ಸಾಹವನ್ನು ಕೂಡ ನೀಡ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಹೇಳಿದ್ರು ಇದು ಪರೀಕ್ಷೆಯಾದ ವಾಯುಅಸ್ತ್ರ ಆಯುಧದ ಬಗ್ಗೆ ನಾವು ನಿಮ್ಗೆ ಹೇಳಲೇ ಇಲ್ಲ. ಬನ್ನಿ ಅದರ ಬಗ್ಗೆ ತಿಳಿಯೋಣ. ನೋಡಿ, ವಾಯುಅಸ್ತ್ರ ಎಂಬುದು NCNC ವಿಭಾಗದ ಒಂದು ಅತ್ಯಂತ ವಿಶೇಷ ರೀತಿಯ ಲೈಟರಿಂಗ್ ಮ್ಯೂನಿಷನ್, ಅಂದರೆ ಸುತ್ತಾಡಿ ದಾಳಿ ಮಾಡುವ ಕ್ಷಿಪಣಿ ಅಥವಾ ಡ್ರೋನ್ ಆಗಿದೆ. ಇದು ವಿಶೇಷವೇಕೆಂದ್ರೆ ಸಾಮಾನ್ಯವಾಗಿ ಲೈಟರಿಂಗ್ ಮ್ಯೂನಿಷನ್ಗಳ ವ್ಯಾಪ್ತಿ ಕೇವಲ 15 ರಿಂದ 20 ಕಿಲೋಮೀಟರ್ ಒಳಗೆ ಮಾತ್ರ ಇರುತ್ತೆ. ಆದ್ರೆ ವಾಯುಅಸ್ತ್ರದ
ರೇಂಜ್ 100 ಕಿಲೋಮೀಟರ್ ಆಗಿದೆ. ಅದು ಸಹ ಇದು ಭಾರಿ ಪ್ರಮಾಣದ ಯುದ್ಧೋಪಕರಣಗಳನ್ನ ಹೊತ್ತೊಯ್ಯುವಾಗಲೂ ಅಷ್ಟೇ ಇರುತ್ತೆ. ಒಂದು ವೇಳೆ ನೀವು ಇದರ ವಾರ್ ಹೆಡ್ ನಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡಿದ್ರೆ ಇದರ ವ್ಯಾಪ್ತಿಯನ್ನ ಇನ್ನೂ ಹೆಚ್ಚಿಸಬಹುದು. ಇದು ಅತ್ಯಂತ ನಿಖರವಾದ ಗುರಿ ಇಡುವ ಸಾಮರ್ಥ್ಯದೊಂದಿಗೆ ಬರುತ್ತೆ. ಇದರ ಅತ್ಯಂತ ವಿಶೇಷವಾದ ಸಂಗತಿ ಏನಂದ್ರೆ ದಟ್ಟವಾದ ಅರಣ್ಯವಿರುವ ಪ್ರದೇಶ ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರದೇಶಗಳು, ಅಂದ್ರೆ ಎಲ್ಲಿ ಹೆಚ್ಚು ದೃಶ್ಯಾವಳಿಗಳು ಸಿಗೋದಿಲ್ಲವೋ ಅಂತಹ ಪ್ರದೇಶಗಳಲ್ಲೂ ಇದು ಅತ್ಯಂತ ನೇರವಾದ ದಾಳಿ ನಡೆಸಲು ಸಕ್ಷಮವಾಗಿದೆ. ಮತ್ತು ಇದರ ಹಿಂದೆ ಇಸ್ರೇಲಿ ತಂತ್ರಜ್ಞಾನವಿದೆ. ಇಸ್ರೇಲ್ ಗಾಜಾ ಯುದ್ಧದಿಂದ ಪಾಠ ಕಲಿತು ತನ್ನದೇ ಆದ ಇಂತಹ ಲೈಟರಿಂಗ್ ಮ್ಯೂನಿಷನ್ ಗಳನ್ನ ತಯಾರಿಸಿದೆ. ಇವು ದಟ್ಟವಾದ ಜನಸಂಖ್ಯೆಯ ನಡುವೆ ಹೆಚ್ಚು ದೃಶ್ಯಾವಳಿಗಳು ಲಭ್ಯವಿಲ್ಲದೆ ಇದ್ರೂ ಸಹ ನಿಖರವಾದ ಗುರಿಯ ಮೇಲೆ ದಾಳಿ ಮಾಡಬಲ್ಲದು. ಅದೇ ತಂತ್ರಜ್ಞಾನವನ್ನ ಇದರಲ್ಲಿ ಬಳಸಲಾಗಿದೆ. ಮುಂದಿನ ದಿನಗಳಲ್ಲಿ ಭಾರತವು ಇಂತಹ ಲೈಟರಿಂಗ್ ಮ್ಯೂನಿಷನ್ ಗಳನ್ನ ಭಾರಿ ಪ್ರಮಾಣದಲ್ಲಿ ಖರೀದಿಸಲಿದೆ ಎಂದು ಹೇಳಲಾಗ್ತಿದೆ. ಮುಂಬರುವ ದಿನಗಳಲ್ಲಿ ಭಾರತದ ಈ ಸಣ್ಣ ಸಣ್ಣ ಕಂಪನಿಗಳು ಮಾಡುತ್ತಿರುವ ಉತ್ತಮ ಕೆಲಸಗಳ ಬಗ್ಗೆ ನಾವು ನಿಮಗೆ ಸತತವಾಗಿ ಮಾಹಿತಿ ನೀಡ್ತಲೇ ಇರ್ತೀವಿ. ಮತ್ತು ಯಾರಾದ್ರೂ ಕಳಪೆ ಕೆಲಸ ಮಾಡಿದ್ರೆ ಅವರ ಟೀಕೆಯನ್ನು ನಾವು ಮಾಡ್ತೀವಿ. ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.